ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬಾಸ್ಕೆಟ್ಬಾಲ್, ಈ ಒಂದು ಬಾಸ್ಕೆಟ್ ಮೇಲೆ ನಾನು ಬಾಲ್ ಮೇಲೆ ಓದೊಂದು ಕ್ಲಾಸಲ್ಲಿ ಒಂದು ಕ್ಲಾಸ್ ಮಾಡಿದ್ದೀನಿ, ಥಿಯರಿ ಕ್ಲಾಸು. ಅದರ ಮೇಲೆ MCQ ಅನ್ನು ಈ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. 24 ಸೆಕೆಂಡ್ಸ್ ಆಪ್ರೇಟರ್ ಈ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಯಾವ ಕ್ರೀಡೆಯಲ್ಲಿ ಬರ್ತೈತೆ ಅಂದರೆ ಅದು ಬಾಸ್ಕೆಟ್ಬಾಲಲ್ಲಿ ಬರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಒಂದು ಕ್ವಾರ್ಟರ್ನ ಅವಧಿ ಎಷ್ಟು ಅಂದರೆ 10 ನಿಮಿಷ. ಟೋಟಲಾಗಿ 4 ಕ್ವಾರ್ಟರ್ಸ್ ಇರ್ತವೆ, ಅದರಲ್ಲಿ 10 ನಿಮಿಷದ್ದು 4 ಇರ್ತವೆ. ಟೋಟಲ್ ಸಮಯ ಬಂದುಬಿಟ್ಟು 40 ನಿಮಿಷ. ಒಂದು ಕೇಳಿದ್ರೆ 10 ನಿಮಿಷ. ಬಾಸ್ಕೆಟ್ಬಾಲ್ ಬೋರ್ಡ್ನ ಉದ್ದ ಮತ್ತು ಅಗಲ. ಬಾಸ್ಕೆಟ್ಬಾಲ್ ಬೋರ್ಡ್ನ ಉದ್ದ ಅಗಲ ನೋಡಿರಿ, ಇದು ಎಷ್ಟಿರ್ತೈತೆ ಉದ್ದ ಅಂದರೆ 1.80 ಮೀಟರ್ ಇರ್ತೈತೆ. ಅಗಲ ಬಂದುಬಿಟ್ಟು 1.05 ಮೀಟರ್ ಇರ್ತೈತೆ. ಸೆಂಟಿಮೀಟರ್ ಹೇಳಿದ್ರೆ 180 ಸೆಂಟಿಮೀಟರ್ ಉದ್ದ ಇರ್ತೈತೆ, 105 ಸೆಂಟಿಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರನೊಬ್ಬ ಬಾಸ್ಕೆಟ್ನಿಂದ 7 ಮೀಟರ್ ದೂರದಿಂದ ಫೀಲ್ಡ್ ಗೋಲ್ ಮಾಡಿದರೆ ಅವರಿಗೆ ದೊರೆಯುವ ಅಂಕ ಎಷ್ಟು ಅಂದರೆ ಅದು 3 ಅಂಕಗಳು ದೊರೀತವೆ. ಅಲ್ಲಿ 3 ಅಂಕಗಳು ದೊರೀತವೆ. ಬೇರೆ ಎಲ್ಲದರಲ್ಲೂ ಹೋದರೂ ಕೂಡ 2 ಅಂಕಗಳು. ಫ್ರೀ ಥ್ರೋ ಸಂದರ್ಭದಲ್ಲಿ 1 ಅಂಕ. ಬಾಸ್ಕೆಟ್ಬಾಲ್ ರಿಂಗ್ನ ಒಳವ್ಯಾಸ ಎಷ್ಟಿರ್ತೈತೆ ಅಂದರೆ ಬಾಸ್ಕೆಟ್ಬಾಲ್ ರಿಂಗ್ನ ಒಳವ್ಯಾಸ 45 ಸೆಂಟಿಮೀಟರ್ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರತ್ವದ ಯಾಂತ್ರಿಕತೆ ಏನು ಅಂತಂದರೆ ಅದು ಲೀಡ್ ಆ್ಯಂಡ್ ಟೇಲ್. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರದ ಯಾಂತ್ರಿಕತೆ ಯಾವುದಂದರೆ ಅದು ಲೀಡ್ ಆ್ಯಂಡ್ ಟೇಲ್ ಅಂತೇಳಿ ಕರಿತೀವಿ, ಅಥವಾ ಟ್ರಯಲ್ ಅಂತ ಕೂಡ ಕರಿತೀವಿ. ಬಾಸ್ಕೆಟ್ಬಾಲ್ ಆಟಗಾರರಿಗೆ ಎದೆ ಸಂಖ್ಯೆಯನ್ನು ಎಲ್ಲಿಂದ ಕೊಡ್ತಾರೆ ಅಂದರೆ 4ರಿಂದ 15ರವರೆಗೂ ಕೊಡ್ತಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಕ್ರಮಣಕಾರಿ ಆಟಗಾರರ ಮುಖ್ಯ ಗುರಿ ಏನಾಗಿರ್ತೈತೆ ಅಂದರೆ ಪಾಯಿಂಟ್ ಸ್ಕೋರ್ ಮಾಡುವುದು ಅಥವಾ ಬಾಸ್ಕೆಟ್ ಮಾಡುವುದಾಗಿರ್ತೈತೆ. ಡಂಕ್ ಕೌಶಲ್ಯ ಈ ಕ್ರೀಡೆಯಲ್ಲಿ ಬಳಸ್ತೀವಿ ನಾವು ಅಂತಂದರೆ ಅದು ಬಾಸ್ಕೆಟ್ಬಾಲ್ನಲ್ಲಿ ಬಳಸ್ತೀವಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಬಾಸ್ಕೆಟ್ನ ರಿಂಗ್ ನೆಲದಿಂದ ಮೇಲ್ತುದಿ ಎತ್ತರ ಎಷ್ಟಿರ್ತೈತೆ ಅಂದರೆ 3.05 ಮೀಟರ್ ಇರ್ತೈತೆ. ಇಂಪಾರ್ಟೆಂಟ್ ಇವೆಲ್ಲ, ಪ್ರತಿಯೊಂದು ಪಾಯಿಂಟ್ಸು ಇಂಪಾರ್ಟೆಂಟು. ಹಾಗಾದರೆ ಬಾಸ್ಕೆಟ್ಬಾಲ್ ಉದ್ದ ಮತ್ತು ಅಗಲ ಎಷ್ಟಿರ್ತದೆ ಗ್ರೌಂಡ್ ಮೆಜರ್ಮೆಂಟ್ ಅಂದರೆ 28 ಮೀಟರ್ ಉದ್ದ ಇರ್ತೈತೆ, 15 ಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಅಂತ ಹೆಸರು ನೀಡಿದವರು ಯಾರು ಅಂದರೆ ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಇವರೇನು ಮಾಡ್ತಾರೆ 1891ರಲ್ಲಿ ಬಾಸ್ಕೆಟ್ಬಾಲ್ ಅಂತೇಳಿ ಹೆಸರಿಸ್ತಾರೆ. ಬಾಸ್ಕೆಟ್ಬಾಲ್ ಆಟವನ್ನು ಮಧ್ಯದ 3.60 ಮೀಟರ್ ವೃತ್ತದಿಂದ ರೆಫ್ರಿ ಚೆಂಡನ್ನು ಟಾಸ್ ಮಾಡುವ ಮೂಲಕ ಆಟ ಪ್ರಾರಂಭ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ ಟಾಸ್ ಮಾಡಿ ಮೇಲೆ ಅಂದರೆ ಜಂಪ್ ಬಾಲ್ ಮೂಲಕ ಮಾಡ್ತಾನೆ. ಪ್ರತಿಯೊಂದು ಗೇಮ್ಸಲ್ಲಿ ಟಾಸ್ ಮಾಡ್ತೀವಿ, ಆದರೆ ಹೆಂಗೆ ಪ್ರಾರಂಭ ಮಾಡ್ತೀವಿ ಅಂದರೆ ಜಂಪ್ ಬಾಲ್ ಮೂಲಕ ಏನು ಮಾಡ್ತೀವಿ, ಬಾಸ್ಕೆಟ್ಬಾಲನ್ನು ನಾವು ಪ್ರಾರಂಭ ಮಾಡ್ತೀವಿ. ಪುರುಷರ ವಿಭಾಗದ ಬಾಸ್ಕೆಟ್ಬಾಲ್ನ ತೂಕ ಎಷ್ಟಿರ್ತೈತೆ ಅಂತಂದರೆ 567ರಿಂದ 650 ಗ್ರಾಮ್ ಇರ್ತೈತೆ. ಆದರೆ ಮಹಿಳೆಯರಿಗೆ ಎಷ್ಟಿರ್ತೈತೆ ಅಂದರೆ 510ರಿಂದ 567 ಗ್ರಾಮ್ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ಆಟಗಾರನ ಆಧೀನದಲ್ಲಿದ್ದಾಗ ಅದೇ ತಂಡದ ಯಾವುದೇ ಆಟಗಾರರು ನಿರ್ಬಂಧ ಚಿತ್ರದಲ್ಲಿ ಈ ಕೆಳಗಿನಿಂದ ಹೆಚ್ಚು ಸಮಯ ನಿಲ್ಲುವ ಹಾಗಿಲ್ಲ. ಎಷ್ಟು ಸಮಯ ನಿಲ್ಲುವ ಹಾಗಿಲ್ಲ ಅಂದರೆ 3 ಸೆಕೆಂಡ್ ನಿಲ್ಲುವ ಹಾಗಿಲ್ಲ. ಬಾಸ್ಕೆಟ್ಬಾಲ್ ಪಂದ್ಯದ ಒಂದು ಟೈಮ್ಔಟ್ನ ಕಾಲಾವಧಿ ಎಷ್ಟು ಅಂತಂದರೆ 60 ಸೆಕೆಂಡ್ಸ್ ಅಥವಾ 1 ನಿಮಿಷ ಅಂತೇಳಿ ನಾವು ಕರಿತೀವಿ. ಬಾಸ್ಕೆಟ್ಬಾಲ್ ಬೋರ್ಡ್ನಲ್ಲಿರುವಂತಹ ರಿಂಗ್ನ ನಡುವೆ ಇರುವಂತಹ ಅಂತರ ಎಷ್ಟು ಅಂತಂದರೆ ಅದು 15 ಸೆಂಟಿಮೀಟರ್ ಇರ್ತೈತೆ. ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕ್ಲಾಸ್ ಮಾಡಿದ್ದೀನಿ, ಯಾರು ನೋಡ್ಕೊಳ್ರಿ. ಬಾಸ್ಕೆಟ್ಬಾಲ್ ಬೋರ್ಡ್ನಲ್ಲಿರುವಂತಹ ಚೌಕದ ವಿಸ್ತೀರ್ಣ ಎಷ್ಟು ಅಂತಂದರೆ ಅಲ್ಲಿ 59 ಸೆಂಟಿಮೀಟರಿಂದ 45 ಸೆಂಟಿಮೀಟರ್ ಇರ್ತೈತೆ. ಏನಾದರೂ ಮೀಟರ್ ಸರ್ಕಿದ್ರೆ 0.59 ಮೀಟರ್ ಉದ್ದ ಇರ್ತೈತೆ, 0.45 ಮೀಟರ್ ಅಗಲ ಇರ್ತೈತೆ. ಬಾಸ್ಕೆಟ್ಬಾಲ್ ಆಟದ ಉಗಮ ಎಲ್ಲಿ ಅಂದರೆ ಅದು USA. ವಾಲಿಬಾಲ್ ಕೂಡ USA ಆಗಿತ್ತು, ಇದು ಕೂಡ USA. ಬಾಸ್ಕೆಟ್ಬಾಲ್ ಆಟದಲ್ಲಿ ಈ ಸನ್ನಿವೇಶದಲ್ಲಿ ಬದಲಿ ಆಟಗಾರ ಬದಲಾವಣೆ ಇಲ್ಲ. ಬಾಲ್ ಡೆಡ್ ಆದಾಗ ಬದಲಿ ಆಟಗಾರನು ಬದಲಾವಣೆ ಮಾಡುವಂತಿಲ್ಲ. BAI ವಿಸ್ತರಿಸಿ ಅಂದರೆ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪುರುಷರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ತಂಡಕ್ಕೆ ನೀಡುವಂಥ ಟ್ರೋಫಿ ಯಾವುದು ಅಂದರೆ ಅದು ಟೋಡ್ ಮೆಮೋರಿಯಲ್ ಟ್ರೋಫಿ. ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆದರೆ ಟೋಡ್ ಮೆಮೋರಿಯಲ್ ಟ್ರೋಫಿ ನೀಡ್ತಾರೆ. ಮಹಿಳೆಯರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ತಂಡಕ್ಕೆ ನೀಡುವಂಥ ಟ್ರೋಫಿ ಯಾವುದಂದರೆ ಬಸಲತ್ ಜಾಬ್
ಟ್ರೋಫಿ. ಇದು ಮಹಿಳೆಯರ ವಿಭಾಗದಲ್ಲಿ ರಾಷ್ಟ್ರೀಯ ಚಾಂಪಿಯನ್. ಪುರುಷರ ವಿಭಾಗದಲ್ಲಿ ಟೋಡ್ ಮೆಮೋರಿಯಲ್ ಟ್ರೋಫಿ. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ತಮ್ಮ ಆಧೀನದಲ್ಲಿದ್ದಾಗ 8 ಸೆಕೆಂಡ್ ಒಳಗೆ ಎದುರಾಳಿ ತಂಡದ ಅಂಕಣವನ್ನು ಪ್ರವೇಶಿಸಬೇಕು. ಇಲ್ಲಾಂದರೆ ಏನಾಗ್ತದೆ ಅಂದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಥ್ರೋ ಇನ್ ನೀಡ್ತಾರೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಪ್ರತಿ ತಂಡ ಪಂದ್ಯದ ಮೊದಲನೇ ಅರ್ಧದಲ್ಲಿ 1 ಮತ್ತು 2ನೇ ಅವಧಿಯಲ್ಲಿ ಅಥವಾ 2ನೇ ಅವಧಿಯಲ್ಲಿ ಅಂದರೆ 3 ಅಥವಾ 4ನೇ ಅವಧಿಯಲ್ಲಿ ಪಡೆಯಬಹುದಾದಂಥ ಒಟ್ಟು ಟೈಮ್ಔಟ್ಗಳ ಸಂಖ್ಯೆ ಎಷ್ಟು ಅಂದರೆ ಫಸ್ಟ್ ಒಂದಿದರಲ್ಲಿ 2 ಪಡಿಬೋದು, ಆಮೇಲೆ 2ನೇ ಅರ್ಧದಲ್ಲಿ 3ರಿಂದ 3 ಪಡಿಬೋದು. ಟೋಟಲಾಗಿ 5 ಇರ್ತವೆ. ಟೋಟಲ್ ಟೈಮ್ಔಟ್ ಕಳೆದ್ರೆ 5. ಫಸ್ಟಲ್ಲಿ 2, ಆಮೇಲೆ ನೆಕ್ಸ್ಟಲ್ಲಿ 5, 3 ತಗೋತಾರೆ. ಟೋಟಲಾಗಿ 5. ಬಾಸ್ಕೆಟ್ಬಾಲ್ ಆಟವು ಎಷ್ಟು ನಿಮಿಷದ ಅವಧಿಯಿಂದ ಕೂಡಿರ್ತದೆ ಅಂದರೆ 10 ನಿಮಿಷದ 4 ಅವಧಿಯಿಂದ ಕೂಡಿರ್ತೈತೆ. ಟೋಟಲಾಗಿ 40 ನಿಮಿಷ ಆಗಿರ್ತೈತೆ. ಬಾಸ್ಕೆಟ್ಬಾಲ್ ಆಟದ ಮೊದಲನೇ ಮತ್ತು 2ನೇ ಅವಧಿಯ ನಡುವೆ ದೊರೆಯುವಂಥ ವಿಶ್ರಾಂತಿ ಎಷ್ಟು ಅಂದರೆ ಅದು 2 ನಿಮಿಷ ಆಗಿರ್ತೈತೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಆಟಗಾರರು ಒಮ್ಮೆ ಡ್ರಿಬಲ್ ಮಾಡಿ ಕೈಗಳಿಂದ ಚೆಂಡನ್ನು ಹಿಡಿದರೆ ಅದನ್ನು ಎಷ್ಟು ಸೆಕೆಂಡ್ ಒಳಗಾಗಿ ಬಾಸ್ಕೆಟ್ ಮಾಡಬೇಕಂದ್ರೆ 5 ಸೆಕೆಂಡ್ ಒಳಗಾಗಿ ಮಾಡಬೇಕು. ಬಾಸ್ಕೆಟ್ಬಾಲ್ ಆಟದಲ್ಲಿ ಚೆಂಡು ತಮ್ಮ ಆಧೀನಕ್ಕೆ ಬಂದ ನಂತರ ಎಷ್ಟು ಸೆಕೆಂಡ್ ಒಳಗಾಗಿ ಬುಟ್ಟಿಯಲ್ಲಿ ಅಥವಾ ಬಾಸ್ಕೆಟ್ ಹಾಕದಿದ್ದರೆ ಎದುರಾಳಿ ತಂಡಕ್ಕೆ ಥ್ರೋ ಇನ್ ನೀಡ್ತಾರೆ ಅಂದರೆ 14 ಸೆಕೆಂಡ್ ಒಳಗಾಗಿ ಬರೆದರೆ ಮಾಡ್ತಾರೆ, ಥ್ರೋ ಇನ್ ನೀಡ್ತಾರೆ. ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟಿರ್ತದೆ ಅಂದರೆ 5 ಜನ ಇರ್ತಾರೆ. ಟೋಟಲಾಗಿ 7 + 5 ಇರ್ತೈತೆ, 12 ಜನ ಇರ್ತಾರೆ. 5 ಜನ ಆಡ್ತಾರೆ, 7 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ನೋಡಿರಿ, ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ ಒಬ್ಬ ಆಟಗಾರ ಎಷ್ಟು ಭಂಡಾಟಗಳನ್ನು ಅಥವಾ ಫಾಲ್ ಮಾಡಿದಾಗ ಅಂಥ ಆಟಗಾರನಿಂದ ಆ ಪಂದ್ಯದಿಂದ ಆಡಲು ಅನರ್ಹನಾಗ್ತಾನೆ ಅಂದರೆ 5 ಭಂಡಾಟಗಳು ಮಾಡಿದರೆ ತೆಗೆದುಹಾಕ್ತಾರೆ. ಸ್ಕ್ರೀನಿಂಗ್ ಮತ್ತು ಲೇ ಆಫ್ ಶಾಟ್ ಈ ಕ್ರೀಡೆಗೆ ಸಂಬಂಧಿಸಿದ ಬಾಸ್ಕೆಟ್ಬಾಲ್ನಲ್ಲಿ ಸಂಬಂಧಿಸಿದೆವು. ಬಾಸ್ಕೆಟ್ಬಾಲ್ ಆಟಕ್ಕೆ ಮೊದಲು ಉಪಯೋಗಿಸಿದ ಚೆಂಡು ಯಾವುದಂದರೆ ಸಾಕರ್ ಅಥವಾ ಫುಟ್ಬಾಲ್ನ ಚೆಂಡನ್ನೇ ಏನು ಮಾಡ್ತಾಯಿದ್ರು, ಬಾಸ್ಕೆಟ್ಬಾಲ್ಗೆ ಬಳಸ್ತಾಯಿದ್ರು. ಪರ್ಟಿಕ್ಯುಲರಾಗಿ ಚೆಂಡಿರಲಿಲ್ಲ. ಆಮೇಲೆ ಬಂತು ಕಿತ್ತಳೆ ಬಣ್ಣದ ಚೆಂಡು ಆವಿಷ್ಕಾರವಾಯಿತು. ಬಾಸ್ಕೆಟ್ಬಾಲ್ ಆಟದಲ್ಲಿ ಅರ್ಜುನ್ ಪ್ರಶಸ್ತಿ ಯಾರ್ಯಾರು ಪಡ್ಕೊಂಡಿದ್ದಂದರೆ ನೋಡಿರಿ, 1961ರಲ್ಲಿ ಸರ್ಬಿಜಿತ್ ಸಿಂಗ್ ಪಡ್ಕೊಂಡವ್ರೆ, ಖುಷಿರಾಮ್ ಪಡ್ಕೊಂಡವ್ರೆ, ಸಾನೈಜ್ ಸುಬ್ಗುರ್ ದಯಾಲ್ ಸಿಂಗ್ ಪಡ್ಕೊಂಡವ್ರೆ, ಹವಾಲ್ದಾರ್ ಹರಿಲಾಲ್ ಗುಲಾಮ್ ಅಬ್ಬಾಸ್ ಮುನ್ಸ್ತಾದಿರ್ ಪಡ್ಕೊಂಡ್ರೆ, ಗುಲಾಮ್ ಅಬ್ಬಾಸ್ ಮುಟ್ಟಾಸಿರ್, ಮನಮೋಹನ್ ಸಿಂಗ್, ಎಸ್.ಕೆ. ಕಟಾರಿಯಾ, ಎ.ಕೆ. ಪಂಜಿ. ಇಷ್ಟು ಅರ್ಜುನ್ ಪ್ರಶಸ್ತಿ ಪಡ್ಕೊಂಡ್ರೆ ಇವರೆಲ್ಲ ನೋಡ್ರಿ ಇನ್ನ ಇದಾವೆ ಇಲ್ಲಿ. ಹನುಮಾನ್ ಸಿಂಗ್, ಟಿ. ವಿಜಯ್ ರಾಘವನ್, ಓಂ ಪ್ರಕಾಶ್, ಅಜ್ಮೀರ್ ಸಿಂಗ್, ರಾಧೇಯ ಶ್ಯಾಮ್ ಮತ್ತು ಎಸ್. ಶಮ್ಮ, ಸಜ್ಜನ್ ಸಿಂಗ್ ಸೀಮಾ, ಪರಮಿಂದರ್ ಸಿಂಗ್ ಸತ್ಯ. ಇಷ್ಟು ಅರ್ಜುನ್ ಪ್ರಶಸ್ತಿ ಪಡ್ಕೊಂಡವರು. ಇವ್ರು ನೆನ್ಪಿಟ್ಕೊಳಕ್ಕಿಂತ ನಾವು ರೀಸೆಂಟಾಗಿ ಇವಾಗ ಯಾರು ಅರ್ಜುನ್ ಪ್ರಶಸ್ತಿ ಪಡ್ಕೊಂಡ್ರವ್ರದ್ದು ನೆನ್ಪಿಟ್ಕೋಬೇಕು. ಇಷ್ಟೇನಾಯ್ತು ಅಂದರೆ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.